ಈ ನಂಬಿಕೆ ಕೆಲವು ದಿನಗಳ ಮುಂಚೆನೆ ಬಂದಿದ್ರೆ ಈ ಹಸುಗೂಸು ದೂರನೇ ಆಗ್ತಿರ್ಲಿಲ್ಲ. ನೆನ್ಸ್ಕೊಂಡ್ರೆ ಪಾಪ ಅನ್ಸ್ತಾ ಇದೆ. ಹೋಗ್ಲಿ, ಭಾಷಿಣಿ ಬಗ್ಗೆ ಅವನೇನ್ ಹೇಳ್ತಾನೆ? ನನ್ನನ್ ಯಾಕೆ ಕೇಳ್ತಾ ಇದೆಯಾ ವಾಗ್ದೇವಿ? ಹೆಂಡತಿಯಾಗಿ ಮಾಡ್ಕೊಂಡಿದ್ದಾನೆ, ಮಗುನ ಹೆತ್ತಿದ್ದಾರೆ, ಇಷ್ಟು ದಿನಕ್ಕೆ ನಿಜನ ತಿಳ್ಕೊಂಡಿದ್ದಾನೆ. ಇವಾಗೇನಂತಾನೆ? ಇನ್ಮೇಲಿಂದ ಭಾಷಿಣಿನ ಪ್ರೀತಿಯಿಂದ ನೋಡ್ಕೋತಾನೆ, ಸಂತೋಷವಾಗಿರ್ತಾರೆ. ಅಂದ್ರೆ ಮಗು ಬಗ್ಗೆ ನಿಜ ಗೊತ್ತಾದ್ರೂ ಕೂಡ ಸರಸುನೆ ಭಾಷಿಣಿ ಅಂತ ರಾಹುಲ್ಗಿನ್ನೂ ಗೊತ್ತಾಗಿಲ್ಲ. ಅದು ಒಂದ್ ರೀತಿಲಿ ಒಳ್ಳೇದೇ ಆಯ್ತು. ಸರಸುನ ಹೊರಗಡೆ ಹಾಕೋವರೆಗೂ ರಾಹುಲ್ಗೆ ನಿಜ ಗೊತ್ತಾಗದೇ ಇರೋದೇ ಒಂದ್ ರೀತಿಲಿ ಒಳ್ಳೇದು. ಇದ್ದೆ ಹೋದ್ರೆ ನಾನು ಅಂದ್ಕೊಂಡಿದ್ದ ಹಾಗೆ ಆಗ್ಬಿಡುತ್ತೆ. ಆ ಸರಸು ಮಗು ಪ್ರೀತಿನ ಅಡ್ಡ ಇಟ್ಟು ಆ ಮಗುಗೆ ಓದೇ ಇಲ್ದಿರೋ ತರ ಮಾಡ್ಬಿಡ್ತಾಳೆ. ಅವಳ ಹಾಗೆ ದಡ್ಡಿ ತರ ಜ್ಞಾನನೇ ಇಲ್ದಿರೋ ಹಾಗೆ ಬೆಳಿಬೇಕು ಅಂತ ಅನ್ಕೊಂಡ್ಬಿಡ್ತಾಳೆ. ಇಲ್ಲ ಇಲ್ಲ, ಈ ವಿಷಯದಲ್ಲಿ ಇನ್ನು ಆಲಸ್ಯ ಮಾಡೋದು ಸರಿ ಹೋಗಲ್ಲ. ಈ ಸಮಸ್ಯೆನ ನಾನು ಈಗಲೇ ಪರಿಹರಿಸದೆ ಹೋದ್ರೆ ನನ್ನ ಮೊಮ್ಮಗಳ ಭವಿಷ್ಯ ನಾಳೆ ನಾಳೆ ಪ್ರಶ್ನಾರ್ಥಕವಾಗಿ ನಿಂತ್ಬಿಡುತ್ತೆ. ಆ ಸರಸು ಏನ್ ಹಠ ಮಾಡಿದ್ರು ಸರಿ, ನನಗೆ ನನ್ನ ಮೊಮ್ಮಗಳು ಓದೇ ಮುಖ್ಯ. ನನ್ನ ಮೊಮ್ಮಗಳು ವಿದ್ಯೆ ಇಲ್ಲದೆ ಅವಿದ್ಯಾವಂತಳಾಗಬಾರ್ದು. ನಮ್ ವಿದ್ಯಾ ಹೀಗೆ ನೆಮ್ಮದಿಯಾಗಿ ಮಲಗಿದ್ರೆ ನೋಡೋದಕ್ಕೆ ಎಷ್ಟು ಸಂತೋಷ ಆಗತ್ತೆ ಗೊತ್ತಾ? ಅವಳು ಕಾಣದೇ ಇರೋವಾಗ ಶುರುವಾಗಿದ್ದ ಭಯ, ಆ ಆತಂಕ ಎಲ್ಲ ಹೊರಟೆ ಹೋಯ್ತು. ಮತ್ತೆ ಮೇಡಮ್ ಹೇಳಿದ ಹಾಗೆ ಸ್ಕೂಲು ಹಾಸ್ಟೆಲ್ ಬಗ್ಗೆ ಏನ್ ಮಾಡ್ತೀರಾ? ಏನೋ ಓವರ್ ಥಿಂಕಿಂಗ್ ಅಲ್ಲಿ ಹಾಗೆ ಹೇಳ್ತಿದ್ದಾರೆ ಅಷ್ಟೇ. ನಮಗಿಂತ ಹೆಚ್ಚಾಗಿ ಮಗುನ ಮೇಡಮೇ ಮಿಸ್ ಮಾಡ್ಕೋತಿದ್ದಾರೆ. ಭಾಷಿಣಿ, ಇಷ್ಟು ದಿನ ನಿಜಾನ ತಿಳ್ಕೊಳ್ದೆ ಇರೋದಕ್ಕೆ, ನಿನಗೆ ಕಷ್ಟ ಕೊಟ್ಟಿದ್ದಕ್ಕೆ ನನ್ನನ್ನ ಕ್ಷಮಿಸ್ತೀಯ? ಇಲ್ಲ ಅಂದ್ರೆ ನನ್ ಜೊತೆ ಹೀಗೆ ಕೋಪದಲ್ಲಿ ದ್ವೇಷದಿಂದಾನೇ ಇರ್ತೀಯ? ಇಲ್ಲ ರೀ, ನನಗ್ ನಿಮ್ಮೇಲ್ ಪ್ರೀತಿನ್ ಬಿಟ್ರೆ ಯಾವ ಕೋಪನೂ ಇಲ್ಲ, ಇನ್ಮೇಲೆ ಬರೋದಿಲ್ಲ ಕೂಡ. ಸರಿ, ಹಾಗಾದ್ರೆ ನಾನ್ ನಿಜ ಒಪ್ಕೊಂಡ್ರೆ ನನ್ಗೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಅದೇನು ಅಂತ ಈಗ್ಲಾದ್ರೂ ಹೇಳ್ತೀಯಾ? ಹೇಳಲೇಬೇಕಾ? ಬೇಡ ಅಲ್ವಾ? ಹೇಳ್ತೀನಿ ಅಂತ ನೀನೇ ಅಲ್ವಾ ಮಾತು ಕೊಟ್ಟಿದ್ದು, ಮತ್ತೆ ಈಗ ಯಾಕೆ ನೀನ್ ನನ್ನನ್ನೇ ಪ್ರಶ್ನೆ ಮಾಡ್ತಿದ್ಯಾ? ಕ್ವೆಶ್ಚನ್ ಅಂತ ಅಲ್ಲ, ನೀವೆಷ್ಟು ಕಾತರದಿಂದ ಆಸೆಯಿಂದ ಇದ್ದೀರಾ ಅಂತ ತಿಳ್ಕೊಳ್ಳೋಣ ಅಂತ. ಈಗ ನೀನ್ ಆಕ್ಟ್ ಮಾಡೋದು ನಿಲ್ಸಿ, ಲ್ಯಾಗ್ ಮಾಡೋದು ನಿಲ್ಸಿ, ಅದೇನು ಅಂತ ಹೇಳು. ಒಂದು ದೊಡ್ಡ ಗುಡ್ ನ್ಯೂಸ್ ಹೇಳೋಕ್ ಮುಂಚೆ ಇಷ್ಟು ಸಸ್ಪೆನ್ಸ್ ಇಲ್ಲ ಅಂತಂದ್ರೆ ಹೇಗ್ ಹೇಳಿ? ನನ್ನನ್ನು ಹೀಗೆ ಕಾಯಿಸಿ ಬೇಜಾರ್ ಮಾಡೋದಕ್ಕಿಂತ ನಿಜ ಏನು ಅಂತ ಹೇಳ್ಬೋದಲ್ವಾ? ಹೇಳು ಭಾಷಿಣಿ, ಪ್ಲೀಸ್. ಭಾಷಿಣಿ, ಪ್ಲೀಸ್. ಸರಿ ಸರಿ ಸರಿ, ಹೇಳ್ತೀನಿ. ಹಾ. ಅಮ್ಮ ಭಾಷಿಣಿ, ನಾನು ಹೊರಡ್ತೀನಮ್ಮ. ಮಾವ ಎಲ್ಲಿ ಹೋದ್ರು? ಯಾರೋ ಗೊತ್ತಿರೋರು ಫೋನ್ ಮಾಡಿದ್ರು, ಅರ್ಜೆಂಟ್ ಕೆಲ್ಸ ಇದೆ ಅಂತ ಹೋದ್ರಪ್ಪ. ಅವ್ರು ಬರೋವರೆಗೂ ಇರಮ್ಮ, ಒಬ್ಳೆ ಹೇಗ್ ಹೋಗ್ತೀಯಾ? ಪರವಾಗಿಲ್ಲ ಬಿಡಮ್ಮ, ನನ್ಗೇನು ಹೊಸದಲ್ವಲ್ಲ. ನಿಮ್ಮಪ್ಪ ಸಂಧ್ಯನ್ ಕರ್ಕೊಂಡು ಕಾಲೇಜಿಂದ ಮನೆಗ್ ಬರ್ತೀನಿ ಅಂತ ಹೇಳಿದ್ದಾರೆ. ಅಷ್ಟ್ರಲ್ಲಿ ನಾನು ಹೋಗಿರ್ತೀನಿ ಬಿಡು. ಸರಿನಮ್ಮ. ಹೋಗು ಹೋಗು, ಮತ್ತೆ ಇಲ್ಲಿಗೆ ಬರ್ಬೇಕಲ್ವಾ? ಆವಾಗಿದೆ ನಿನಗೆ. ಇವತ್ತ ಸರ್ಪ್ರೈಸ್ ಏನು ಅಂತ ನಾನ್ ತಿಳ್ಕೊಳ್ಳೋವರೆಗೂ ನಿನ್ನಂತೂ ಬಿಡೋದೇ ಇಲ್ಲ. ಅದೇನೇ ಆಗ್ಲಿ, ರಾಹುಲ್ ಅವರು ಈ ನಿಜನ ತಿಳ್ಕೊಂಡ್ರಮ್ಮ. ಆ ದೇವ್ರ ದಯೆಯಿಂದ ನಿನ್ ಮಗು ಬಗ್ಗೆನೂ ಗೊತ್ತಾದ್ರೆ ನಿನ್ನ ಪ್ರೀತಿಗೆ, ನಿನ್ನ ಜೀವನಕ್ಕೆ ಯಾವ ಸಮಸ್ಯೆನೂ ಇರೋದಿಲ್ಲಮ್ಮ. ಒಳ್ಳೆ ದಿನಗಳು ಖಂಡಿತ ಬಂದೇ ಬರುತ್ತೆ. ನೀನ್ ಹುಷಾರಾಗಿ ಹೋಗು. ಸರಿನಮ್ಮ, ನೀನು ಹುಷಾರು.
ಮನೇಲಿರೋದು ನನ್ನ ಮಗುನೇ ಅಂತ ಹೇಳಿದ್ರೆ ಆವೇಶದಲ್ಲೋ ಆತ್ರದಲ್ಲೋ ವಾಗ್ದೇವಿ ಮೇಡಮ್ ಹತ್ರ ಎಲ್ಲಿ ಬಾಯಿ ಬಿಡ್ತೀಯೋ ಅನ್ನೋ ಭಯದಲ್ಲೇ ನಿನ್ಗೂ ಕೂಡ ನಿಜ ಹೇಳಕ್ಕಾಗ್ತಿಲ್ಲ ಅಮ್ಮ. ಸರಸು, ಏನ್ ಮೇಡಮ್, ನಿಮ್ಗೆ ಆ ಹೆಸರು ಇಷ್ಟ ಇಲ್ಲ ಅಂತ ಕೇಳಿದ್ದೆ ನಾನು. ಅಂಥದ್ರಲ್ಲಿ ಆ ಹೆಸರನ್ನ ನೆನೆಸ್ಕೋತಿದ್ದೀರಲ್ಲ, ಯಾಕೆ? ನೆನೆಸ್ಕೊಂಡಿಲ್ಲ ಹುಡುಗಿ, ನಿಜ ಗೊತ್ತಾಗೆ ಆ ಹೆಸರಿನಿಂದ ನಿನ್ನನ್ನ ಕರೀತಾ ಇದ್ದೀನಿ. ಏನ್ ನಿಜ ಮೇಡಮ್? ನಂಗೇನು ಅರ್ಥ ಆಗ್ತಿಲ್ಲ. ಬಾಯ್ ಮುಚ್ಚೋ. ನಾಟಕ ಆಡಿ ಈ ರೂಮಲ್ಲಿ ನಿನ್ನ ಪ್ರಾಣ ತೆಗೆಯೋ ಹಾಗೆ ಮಾಡಬೇಡ. ನೀನು ಭಾಷಿಣಿ ಅಲ್ಲ, ನನ್ನ ಶತ್ರು ಸರಸು ಅಂತ ನನಗೆ ಗೊತ್ತು. ಅವತ್ತು ರಾತ್ರಿ ನೀನು ಮಾವಯ್ಯನ್ ಜೊತೆ, ಅದೇ ನಿನ್ನ ತಾತನ ಹತ್ರ ಮಾತಾಡ್ತಿದ್ದಾಗ್ಲೇ ನಾನು ಕೇಳಿಸ್ಕೊಂಡೆ. ನಾನೇ ಭಾಷಿಣಿ ಅಂತ ಆ ಮನೇಲಿ ಈ ಮನೇಲಿ ಎಲ್ಲರನ್ನು ನಂಬಿಸ್ಬಿಟ್ಟಿದ್ದೀನಿ. ಮಗಳು ಅಂದ್ರೆ ನಾರಾಯಣ್ ರಾವ್ ಅವ್ರಿಗೆ ಪ್ರಾಣ. ಈಗ ನಾನು ಭಾಷಿಣಿ ಅಲ್ಲ ಸರ್ಸು ಅಂತ ಗೊತ್ತಾದ್ರೆ ಅವ್ರು ಬದುಕ್ತಾರ? ಆಗ್ಲೇ ನಿನಗ್ 4 ಬಾಸಿ ಬುದ್ಧಿ ಹೇಳೋಣ ಅಂತ ಅಂದ್ಕೊಂಡೆ. ಆದ್ರೆ ರಾಹುಲ್ಗೇನಾದ್ರೂ ನಿಜ ಗೊತ್ತಾದ್ರೆ ಅವನು ಎಲ್ಲಿ ನನ್ನ ಶತ್ರು ಆಗ್ಬಿಡ್ತಾನೋ ಅನ್ನೋ ಭಯದಿಂದ ಅನುಮಾನದಿಂದ ಬಾಯಿ ಮುಚ್ಕೊಂಡಿದ್ದೆ. ಎಷ್ಟು ಸಾರಿ ನನ್ನ ಕಣ್ಣ ತಪ್ಪಿಸಿ ಹೀಗೆ ಮೋಸ ಮಾಡ್ತೀಯ? ನೀನೇ ಸರ್ಸು ಆದ್ರೂ ವಾಣಿ ಅಂತ ಅವತಾರ ಎತ್ತದೆ. ನಿಜ ಗೊತ್ತಾಗಿ ಹೊರಗಡೆ ಹಾಕಿದ್ರೆ ಈ ಮನೇಲೆ ಬದುಕಬೇಕು ಅಂತ ಮತ್ತೆ ಇಲ್ಲೇ ಬಂದು ಸೇರ್ಕೊಂಡೆ. ನಿನ್ನ ನೆರಳು ಕೂಡ ಬೀಳಬಾರ್ದು ಅಂತ ನಾನು ಎಷ್ಟು ಕೇರ್ ತಗೊಂಡ್ರು ಕೂಡ ಹಿಂದಿರುಗಿ ಇಲ್ಲಿಗೆ ಬಂದೆ. ರಾಹುಲ್ ಕೈಯಲ್ಲಿ 2 ಸಾರಿ ತಾಳಿ ಕಟ್ಟಿಸ್ಕೊಂಡೆ. ಇದರಿಂದ ನೀನು ಗೆದ್ದೆ ಅನ್ಕೋಬೇಡ. ಇದು ನೀನ್ ನನಗ್ ಮಾಡಿದ ಮೋಸ, ನಂಬಿಕೆಗೆ ಮಾಡಿದ ಅವಮಾನ. ಇಷ್ಟೆಲ್ಲ ಆದ್ರೂ ಕೂಡ ನನ್ನನ್ನು ತಡಿತಿರೋದು, ನನ್ನ ಕೋಪನ ಕಂಟ್ರೋಲ್ ಮಾಡ್ತಿರೋದು ಯಾರು ಅಂತ ಗೊತ್ತಾ? ನನ್ನ ಮಗ. ಅವನು ನಿನ್ನ ಮೇಲೆ ಬೆಳೆಸ್ಕೊಂಡಿರೋ ಕುರುಡು ಪ್ರೇಮ. ಏನು ಬದುಕೆ ನಿಂತು? ಅಮ್ಮೋರೆ, ಅಮ್ಮೋರೆ, ಮಾಡಿರೋ ತಪ್ಪಿಗೆ, ಆಗಿರೋ ಮೋಸಕ್ಕೆ ನಿಮ್ ಕಾಲಕ್ಕೆ ಬಿದ್ದು ಕ್ಷಮಾಪಣೆ ಕೇಳ್ತೀನಿ. ರಾಹುಲ್ ಅವ್ರ ಪ್ರೀತಿಯಿಂದ ದೂರ ಆಗ್ಬಾರ್ದು ಅಂತಾನೆ ನಾನು ವಾಪಸ್ ಬಂದೇ ಹೊರತು ನನ್ ಬೇರೆ ಯಾವ ದುರುದ್ದೇಶನೂ ಇಲ್ಲಮ್ಮ. ನಿಜ ಹೇಳಿದ್ರೆ ಈ ಮನೇಲಿ ನನಗೆ ಜಾಗ ಇರಲ್ಲ ಅಂತ ಈ ನಾಟಕ ಆಡಿದ್ದೇ ಹೊರತು ಯಾವತ್ತೂ ನಿಮಗ್ ನೋವು ಕೊಡ್ಬೇಕು ಅಂತ, ನಿಮ್ ಕೋಪಕ್ಕೆ ನಾನು ಬಲಿ ಆಗ್ಬೇಕು ಅಂತ ಅನ್ಕೊಂಡಿಲ್ಲಮ್ಮ. ನನ್ ಕನಸಲ್ಲಿ ಕೂಡ ಅಂತ ಆಲೋಚನೆ ಇಲ್ಲ. ಸಾಕು, ಬಾಯಿ ಮುಚ್ಚು. ಉಸಿರು ತಗೊಳ್ದೇನೆ ನೀನು ಬದುಕ್ತೀನಿ ಅಂತ ಹೇಳಿದ್ರೆ ಒಂದ್ ವೇಳೆ ನಂಬ್ತೀನಿ. ನಾನು ನಿಮ್ಮನ್ನ ನಾಶ ಮಾಡೋಕ್ ಬಂದಿಲ್ಲ. ನಾನು ತುಂಬಾ ಒಳ್ಳೆಯವಳು ಅಂತ ಏನಾದ್ರು ಹೇಳಿದ್ರೆ ನಾನು ಯಾವತ್ತೂ ನಂಬಲ್ಲ. ಎಷ್ಟು ದಿವಸ ನಿನ್ನ ನಟನೆನ ಪ್ರತ್ಯಕ್ಷವಾಗಿ ನೋಡಿದ ನಾನು ನಿನ್ನ ಮಾತನ್ನ, ಈ ಮೊಸಳೆ ಕಣ್ಣೀರನ್ನ ಈ ಜನ್ಮದಲ್ಲಿ ನಂಬೋದಿಲ್ಲ. ನಿನ್ನ ಬಗ್ಗೆ ಯಾರಿಗಾದ್ರೂ ಗೊತ್ತಾಗೋದಕ್ಕೆ ಮುಂಚೆ, ನನ್ನ ಮಗನಿಗೆ ಅನುಮಾನ ಬರೋದಕ್ಕೆ ಮುಂಚೆ ಭಾಷಿಣಿಯಾಗಿ ಈ ಮನೆಯಿಂದ ಹೊರಟೋಗು. ನಾನ್ ಬಂದಿದ್ದು ನಿಮ್ಮೆಲ್ರ ಜೊತೆ ಒಟ್ಟಿಗೆ ಇರೋದಕ್ಕೆ. ಅಂತದ್ರಲ್ಲಿ ಹೋಗು ಅಂದ್ರೆ ನಿನ್ನ ಸಾಯಿ ಅಂತ ಹೇಳ್ತಾ ಇಲ್ಲ. ನಿನ್ನ ಸಾಯಿಸೋಕ್ ನನಗೆ ಅವಕಾಶ ಕೊಡ್ದೇನೆ ಹೊರಗಡೆ ಹೋಗು ಅಂತ ಹೇಳ್ತಿದ್ದೀನಿ. ಅದಕ್ಕೂ ಮೀರಿದ ಶಿಕ್ಷೆ ಏನು ಅನ್ನೋದು ನನಗಿನ್ನೂ ಗೊತ್ತಾಗ್ತಿಲ್ಲ.
ಸರಿ ಅಮ್ಮೋರೆ, ನಾನು ಹೊರಟೋಗ್ತೀನಿ. ಆದ್ರೆ ಒಂದು ವಿನಂತಿ. ವಿದ್ಯಾನ ಕೂಡ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ವಿದ್ಯೆನ ನಿನ್ನ ಜೊತೆ ಅವಳಿ ಆತಕ್ಕೆ? ನಿನ್ನ ಹಾಗೆ ಕಣ್ಣೀರು ಹಾಕ್ತಾ ಕಷ್ಟದಲ್ಲಿ ಜೀವನ ಸಾಗಿಸ್ಬೇಕು ಅಂತನಾ? ಇಲ್ಲ ಅಮ್ಮೋರೆ, ನನ್ಗಿರೋ ಅಷ್ಟ್ರಲ್ಲಿ ಚೆನ್ನಾಗಿ ನೋಡ್ಕೋತೀನಿ ಅವಳನ್ನ. ನೀನ್ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಕೂಡ ಅವಳು ನನ್ನ ಮನೇಲಿ ಬೆಳೆಯೋದಕ್ಕೂ ನಿನ್ನ ಮನೇಲಿ ಬೆಳೆಯೋದಕ್ಕೂ ತುಂಬಾ ತುಂಬಾ ವ್ಯತ್ಯಾಸ ಇದೆ. ನೋಡು, ಒಂಟಿಯಾಗಿ ಮನೆಗೆ ಬಂದಿದ್ಯಾ, ಒಂಟಿಯಾಗಿ ಹೋಗು. ವಿದ್ಯನ ದತ್ತು ತಗೊಂಡ ಮೇಲೆ ನಿನಗೆಂಥ ಅಧಿಕಾರನೇ? ಅದು ಚಿಕ್ಕಂದಿಂದ ಹಾಲು ಕೊಟ್ಟು ಬೆಳೆಸಿದಿನಲ್ವಾ. ಅಷ್ಟು ಹೇಳೋದನ್ನ ಬಿಟ್ರೆ ಅವಳನ್ನ ನೀನು ಹೆತ್ತೆ ಅಂತ ಕೂಡ ನೀನು ಒಪ್ಕೊಳ್ಳೋದಿಲ್ಲ ಅಲ್ವಾ? ಅಮ್ಮವ್ರೆ, ಕೇಳಿ ಶಾಕ್ ಆಯ್ತಾ? ನೀನ್ ತಾನೇ ಅವಳಿಗೆ ಜನ್ಮ ಕೊಟ್ಟ ತಾಯಿ. ಏನೇ ಹಾಗ್ ನೋಡ್ತಿದ್ಯಾ? ನಿಂತನ್ನೆಲ್ಲ ಕುಸ್ತು ಹೋಗ್ತಾ ಇದ್ಯಾ? ಹೆತ್ತ ಮಗು ಅನ್ನೋ ನಿಜನ ಕೂಡ ಬಚ್ಚಿಡ್ಬೇಕು ಅನ್ಕೊಂಡ್ರು ನನಗೆ ಹೇಗ್ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದೀಯಾ? ಅಥವಾ ನಿಜನ ಮುಚ್ಚಿಟ್ಟು ನನ್ನ ಮೊಮ್ಮಗಳನ್ನ ಈ ಮನೆಯಿಂದ ದೂರ ಮಾಡ್ಬೇಕು ಅಂತ ಏನಾದ್ರೂ ಇದೆಯಾ? ನಿಮ್ಗೆ ಈ ವಿಷಯ ಯಾವತ್ತೋ ಗೊತ್ತಾಯ್ತು. ಅನುಮಾನ ಬಂದು ವಿಚಾರಿಸಿದ್ದಕ್ಕೆ ನಿನ್ನ ನಿಜ ರೂಪ ಏನು ಅನ್ನೋದು ಹೊರಗಡೆ ಬಂತು. ಎಷ್ಟು ದಿವಸ ಆ ಮಗುಗೆ ಹಾಲು ಕೊಡೋದಕ್ಕೆ ಬಂದಿರೋ ನೀನೊಬ್ಬ ಕೂಲಿ ಹೆಂಗಸು ಅಂತ ಸುಮ್ಮನೆ ಇದ್ದೆ. ಆದ್ರೆ ಆ ಮಗುವಿನ ಹೆತ್ತ ತಾಯಿ ನೀನೇ ಅಂತ ನನಗೆ ಗೊತ್ತಾಯ್ತು. ಆ ನಿಜ ತಿಳಿದ ಮೇಲೂ ಕೂಡ ನಿನ್ನನ್ನ ಇಲ್ಲಿಟ್ಕೊಳ್ಳೋಕೆ ನಾನ್ ರೆಡಿ ಇಲ್ಲ. ನೀನು ಮಾಡಿದ ಮೋಸಕ್ಕೆ, ನೀನಾಡಿದ ನಾಟಕಗಳಿಗೆ ಶಿಕ್ಷೆಯಾಗಿ ಆ ಮಗುಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹಿಂದಿರುಗಿ ನೋಡದೆ ಹೋಗು. ಮತ್ತೇನಾದ್ರೂ ಮಗು ಅಂತ ಏನಾದ್ರೂ ಹೇಳಿದ್ಯೋ ನಿನ್ನ ಶೂಟ್ ಮಾಡಿ ಆಚೆಗೆ ಹಾಕ್ತೀನಿ. ಅಮ್ಮವ್ರೆ, ನಿಮಗ್ ಕೈ ಮುಗಿತೀನಿ. ಬೇಕಂದ್ರೆ ನನ್ ಪ್ರಾಣ ತಗೊಳ್ಳಿ, ಆದ್ರೆ ನನ್ ಮಗುನ್ ಮಾತ್ರ ದೂರ ಮಾಡಬೇಡಿ. ಅವಳು ನಮ್ ಪ್ರೀತಿಯ ಪ್ರತಿರೂಪ. ಇಷ್ಟು ದಿನಕ್ಕೆ ರಾಹುಲ್ ಅವರು ಅವರೇ ತಂದೆ ಅಂತ ಒಪ್ಕೊಂಡಿದ್ದಾರೆ. ಈ ಮಗುನೇ ನಮ್ ಮಗು ಅಂತ ನಿಜ ಹೇಳೋ ಸಮಯದಲ್ಲಿ ನನಗಿಂತ ಶಿಕ್ಷೆ ಕೊಡಬೇಡಿ. ಆ ನಿಜ ಗೊತ್ತಾಗಬಾರ್ದು ಅಂತಾನೆ ಹೀಗೆ ಮಾಡ್ತಿರೋ. ಅದು ಯಾವತ್ತೂ ಗೊತ್ತಾಗ್ಕೂಡ್ದು. ನೀನು ಮಾಡಿದ ಕೆಲಸಕ್ಕೆ ನಾನು ಇಷ್ಟು ದಿವಸ ಅದೆಷ್ಟು ನೋವು ಅನುಭವಿಸ್ತೆ ಅಂತ ನಿನಗೆ ಗೊತ್ತಾ? ಕ್ಷಣ ಕ್ಷಣನೂ ನರಕ ಅನುಭವಿಸಿದ್ದೀನಿ. ನನ್ನ ಮಗನಿಗೆ ಓದಿರೋ ಒಬ್ಬ ವಿದ್ಯಾವಂತನ ಹೆಂಡತಿಯಾಗಿ ಕರ್ಕೊಂಡ್ಬೇಕು ಅಂತ ನಾನು ತುಂಬಾ ಅನ್ಕೊಂಡೆ. ಪ್ರೀತಿ ಆಗಿರೋ ಮೇಧಾವಿನ, ವೆಲ್ ಎಜುಕೇಟೆಡ್ನ ನನ್ನ ಸೊಸೆಯಾಗಿ ತರಬೇಕು ಅಂತ ಅನ್ಕೊಂಡೆ. ಅಂತ ನನ್ನ ಪ್ರಯತ್ನನ 3 ಸಾರಿ ಫೇಲ್ ಆಗೋ ಹಾಗೆ ಮಾಡಿದ್ದು ನೀನು. ಅಂಥ ನಿನಗೆ ನಾನು ಕೊಡ್ತಿರೋ ಶಿಕ್ಷೆ ಬಹಳ ಕಡಿಮೆ. ಹೊರಗಡೆ ಹೋಗ್ತಿರು. ಅಮ್ಮವ್ರೆ, ಓದಿ ನನ್ನಲ್ಲಿ ಕಡಿಮೆ ತಾನೆ. ನಾನು ಓದ್ತೀನಿ. ನೀವ್ ಹೇಳ್ದಷ್ಟು, ನಿಮಗ್ ಬೇಕಾಗಿರೋಷ್ಟು ಓದು. ನಾನು ಓದ್ ತೋರಿಸ್ತೀನಿ. ಓಹೋ, ಓದು ಅಂದ್ರೇನು ಅಂಗಡಿಯಲ್ಲಿ ಸಿಕ್ಕೋ ಅಂತ ಸಾಮಾನು ಅನ್ಕೊಂಡಿದ್ಯಾ? ಇಲ್ಲ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಕಂಠಪಾಠ ಮಾಡೋ ಅಂತ ರಾಮಾಯಣ ಅನ್ಕೊಂಡ್ಯಾ? ಇಲ್ಲ ಅಮ್ಮವ್ರೆ, ನಾನು ಓದ್ಕೊಂಡಿಲ್ಲ. ಆದ್ರೂ ಆ ಓದಿನ ಮೇಲೆ ನಿಮ್ಗೆ ಎಷ್ಟು ಗೌರವ ಇದೆಯೋ ನನಗ್ ಗೊತ್ತು. ಆ ನಂಬಿಕೆಯಿಂದಾನೇ ಹೇಳ್ತಿದ್ದೀನಿ. ಇಂಥ ಮಾತುಗಳನ್ನೆಲ್ಲ ನಾನು ಒಪ್ಪಲ್ಲ. ನನಗೆ ಬೇಕಾಗಿರೋದು ಪಟ್ಟ, ಡಿಗ್ರಿ ಪಟ್ಟ. ಅದನ್ನ ಕಷ್ಟಪಟ್ಟು ಓದಿ ಸಾಧಿಸ್ಕೋಬೇಕು. ಅದೆಲ್ಲ ನಿನ್ ಕೈಲಿಲ್ಲಾಗತ್ತೆ. ಏನು ಇಷ್ಟೊತ್ತು ನಾನು ಓದ್ತೀನಿ ಅಂತೇನು ಬೊಗಳೆ ಬಿಟ್ಟೆ? ಈಗ ಹೆದರಿಕೆ ಆಯ್ತಾ? ಮಾತ್ ನಿಂತೋಯ್ತಾ? ಸರಿ ಅಮ್ಮೋರೆ, ನೀವ್ ಹೇಳ್ದಾಗೆ ಡಿಗ್ರಿ ತಗೋತೀನಿ. ನಂಗೆ ಮನೇಲಿರೋ ಅವಕಾಶ ಕೊಡಿ ಪ್ಲೀಸ್. ಅಮ್ಮವ್ರೆ, ನನ್ನ ನಂಬಿ. ನಿನ್ನ ಮಾತಿನ ಮೇಲೆ ನನಗೆ ನಂಬಿಕೆ ಇಲ್ಲ. ನಿಮ್ಮನ್ನ ನಂಬಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ?
ಈ 3 ಮಡಿಕೆಗಳು ನೀನು ನನ್ನ ಮನೇಲಿ ಇರೋದಕ್ಕೆ ನಾನು ಹಾಕೋ 3 ಕಂಡೀಷನ್ಸ್. ಮೊದಲನೇ ಕಂಡೀಷನ್, ನೀನು ಸರಸು ಅಂತ ರಾಹುಲ್ಗೆ ಯಾವ ಕಾರಣದಿಂದನೂ ಗೊತ್ತಾಗ್ಬೋದು. ಹಾಗೇನಾದ್ರೂ ಗೊತ್ತಾದ್ರೆ ರಾಹುಲ್ಗೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಅದು ನನ್ನ ಮಗನ್ನ ನನ್ನಿಂದ ದೂರ ಮಾಡುತ್ತೆ. ಎರಡನೇದು ವಿದ್ಯಾ, ನಿಮ್ಮಿಬ್ರಿಗೂ ಹುಟ್ಟಿದ ಮಗು ಅಂತ ರಾಹುಲ್ಗಷ್ಟೇ ಅಲ್ಲ, ಈ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಾಗ್ಕೊಡ್ದು. ಯಾವ ಕ್ಷಣದಲ್ಲೂ ಎಂಥ ಪರಿಸ್ಥಿತಿ ಬಂದ್ರೂ ನೀನು ರಿವೀಲ್ ಮಾಡಕೂಡ್ದು. ಹಾಗೇನಾದ್ರೂ ಗೊತ್ತಾದ್ರೆ ನನ್ನ ಮೊಮ್ಮಗಳ ಸ್ಥಾನಮಾನ ಮಾತ್ರ ಅಲ್ಲ, ನನ್ನ ಗೌರವ ಮರ್ಯಾದೆ ಕೂಡ ನಾಶ ಆಗ್ಬಿಡುತ್ತೆ. ಮೂರನೇದು, ನೀನ್ ಇಲ್ಲಿರೋಷ್ಟು ದಿನ ನೀವಿಬ್ರೂ ಕೂಡ ಗಂಡ ಹೆಂಡತಿ ತರ ಒಂದಾಗಕೂಡ್ದು. ಬಿದ್ದು ನೀನೇ ಸ್ವತಃ ಡಿಗ್ರಿ ಕೂಡ ಕಂಪ್ಲೀಟ್ ಮಾಡಬೇಕು. ನೀನು ಡಿಗ್ರಿ ಕಂಪ್ಲೀಟ್ ಮಾಡದೆ ಹೋದ್ರೆ, ಈ 3 ಮಡಕೆ ಒಡಿದೆ ಹೋದ್ರೂ ಕೂಡ ನೀನು ಮನೆಯಿಂದ ಹೊರಗಡೆ ಹೋಗಬೇಕು. ನೆನಪಲ್ಲಿಟ್ಕೋ. ಸರಿ ಅಮ್ಮೋರೆ. ನೀನು ಸರಿ ಅಂತ ಹೇಳ್ತಿದ್ರು ಕೂಡ ನಿನ್ನ ಮಾತಲ್ಲಿ ಮಾಯೆ, ನಿನ್ನ ಮನಸ್ಸಿನಲ್ಲಿ ಸ್ಕೆಚ್ ಹಾಕ್ತಿರೋ ನಿನ್ನ ಕುತಂತ್ರ ನನಗೆ ಎದ್ದು ಕಾಣಿಸ್ತಿದೆ. ಮತ್ತೆ ಮೋಸ ಹೋಗೋಕೆ ನನಗಿಷ್ಟ ಇಲ್ಲ. ಇಲ್ಲ ಅಮ್ಮೋರೆ, ನೀವ್ ಹೇಳ್ದ ಹಾಗೆ ಕೇಳ್ತೀನಿ. ನಿಮಗ್ ಕೊಟ್ಟಿರೋ ಮಾತನ್ ತಪ್ಪಲ್ಲ. ನೀನು ಹೀಗೆ ಹೇಳಿದ್ರೆ ನಾನ್ ನಂಬೋದಿಲ್ಲ. ಮಗು ಮೇಲೆ ಆಣೆ ಮಾಡಿ ನನ್ನ ಕಂಡೀಷನ್ಸ್ಗೆ ಒಪ್ಕೊಂಡಿದ್ದೀನಿ ಅಂತ ಹೇಳಿ. ಏನ್ ನೋಡ್ತಿದೀಯಾ? ಮಗು ಮೇಲೆ ಆಣೆ ಮಾಡು. ಮಗು ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಮ್ಮ. ನೀವ್ ಹೇಳಿದ ಷರತ್ತುಗಳಿಗೆ ಒಪ್ಕೋತಿದ್ದೀನಿ. ಒಂದ್ ವೇಳೆ ನಿಮ್ಮ ಮಾತನ್ನು ಮೀರಿದ್ರೆ, ನನ್ನ ಮಾತು ತಪ್ಪಿದ್ರೆ, ನೀವು ಹೇಳ್ದ ಹಾಗೆ ಈ ಮನೆಯಿಂದ ಹೊರಟು ಹೋಗ್ತೀನಿ. ಸರಿ, ಹೋಗು. ಕಂದ, ರಾಹುಲ್ ಅವ್ರಿಗೆ ಗೊತ್ತಾಗ್ದ ಹಾಗೆ ಹೇಗೆ ಓದ್ಕೋಬೇಕು, ಕಾಲೇಜಿಗೆ ಹೇಗೆ ಹೋಗ್ಬೇಕು, ಅದ್ರ ಬಗ್ಗೆ ಯಾರ ಹತ್ರ ಮಾತಾಡ್ಬೇಕು ನಂಗೇನ್ ಗೊತ್ತು. ಅಮ್ಮವ್ರಿಗೆ ಕೊಟ್ಟಿರೋ ಮಾತನ್ನು ಪಾಲಿಸ್ತಾ ಡಿಗ್ರಿ ಪೂರ್ತಿ ಮಾಡಿದ್ರೇನೆ ನನಗೆ ಈ ಮನೇಲಿರೋ ಅರ್ಹತೆ ಇರುತ್ತೆ. ಆದ್ರೆ ಹೇಗೆ? ಯಾರಿಗೂ ಹೇಳ್ದೇನೆ ಸಹಾಯನ ಹೇಗ್ ತಗೊಳ್ಳೋದು? ಈ ಆತಂಕದಿಂದ ಹೇಗ್ ಪಾರಾಗೋದು? ಸದ್ಯ ನೀನೀಗ ಫ್ರೀ ಆದ್ಯಾ? ಸರಿ, ಈಗ್ಲಾದ್ರೂ ಸರ್ಪ್ರೈಸು ಸಸ್ಪೆನ್ಸು ಏನು ಅಂತ ಹೇಳ್ತೀಯಾ?
ಹಲೋ ಮೇಡಮ್, ಮಾತಾಡಿ. ಏನಾಯ್ತು ಭಾಷಿಣಿ? ಯಾಕೆ ಡಲ್ ಆಗಿದೆಯಾ? ಈ ಸೃಷ್ಟಿಲಿ ಜೀವ ಇರೋ ಪ್ರತಿ ಜೀವಿಗೆ ಆಪತ್ತು, ಕಷ್ಟಗಳು, ಕಣ್ಣೀರು ಇರುತ್ತಲ್ವಾ ರೀ? ಶತ್ರುಗಳಿಂದ ಆಪತ್ ಬಂದ್ರೆ, ಕನಿಕರ ಇಲ್ದಿರೋರಿಂದ ಕಷ್ಟಗಳು ಬಂದ್ರೆ ಬೇಡ ಅಂತಂದ್ರು ಕಣ್ಣೀರ್ ಬರುತ್ತಲ್ವಾ ರಾಹುಲ್ ಅವರೇ?